ಹಾಯ್ ನಮಸ್ತೆ. ಇವತ್ತು ಜಾತ್ರೆ ಇರೋದ್ರಿಂದ ಬೇಗನೆ ಬೆಳಿಗ್ಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡೆ, ಅಡುಗೆ ಎಲ್ಲ ರೆಡಿ ಮಾಡಿ ಆಯಿತು. ಇವಾಗ ವಡೆ ಮಾಡೋಣ ಅಂತ ಮಾಡಿದೆ. ಕೋಸಂಬರಿ ವಡೆ ಬೇಯಿಸಿ ಆಯಿತು. ಇನ್ನು ಪಾಯಸ ಮಾಡಿದ್ದೆ. ಇನ್ನು ದಾಲು, ಪಲಾವು, ಹೆಸ್ರು ಕಾಳು ಪಲ್ಯ, ವೈಟ್ ರೈಸು, ಉಪ್ಪಿನಕಾಯಿ, ಚಕ್ಲಿ ನೆನ್ನೆನೆ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಹಪ್ಳ ಎಲ್ಲ ಆಯಿತು. ರೆಡಿ ಮಾಡಿಟ್ಟು ಅಡುಗೆನ ಇವಾಗ ಪೂಜೆಗೆ ರೆಡಿ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿದಾಯಿತು. ಮಕ್ಕಳೇ ಹಚ್ಚಿದೋ. ಇವಾಗ ನಾನು ಪೂಜೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಇವಾಗ 3 ಗಂಟೆ. ಇವಾಗ ಊಟ ಮಾಡಿದೆ. ತೇರೊಪ್ಪತ್ತು ಅಂತೀವಿ ನಮ್ಮ ಕಡೆ. ಒಪ್ಪತ್ತು ಊಟ ಆಗಿರುತ್ತೆ ಇವತ್ತು. ಇನ್ನು ನಮ್ಮ ಚಿಕ್ಕಮ್ಮ ಬಂದಿದ್ದರು, ಅವ್ರಿಗೂ ಊಟ ಕೊಟ್ಟಿದ್ದೆ. ಇವತ್ತು ಹಬ್ಬದ ಊಟನೇ ಆಗಿತ್ತು. ಎಲ್ಲರೂ ಊಟ ಮಾಡಿ ರೆಡಿ ಆಗ್ತಾಯಿದ್ದೀವಿ ಜಾತ್ರೆಗೆ ಹೋಗೋಣ ಅಂದ್ಬಿಟ್ಟು. ಜಾತ್ರೆಗೆ ಬಂದ್ವಿ. ನಮ್ಮ ದೊಡ್ಡಮ್ಮ, ನನ್ನ ತಂಗಿ ಮಕ್ಕಳು, ನನ್ನ ತಮ್ಮ ಎಲ್ಲರೂ ಬಂದಿದ್ವಿ. ನಾನು ತಿನ್ನಿಲ್ಲ. ಇವಾಗ ಲೇಟಾಗಿ 3 ಗಂಟೆಗೆ ತಿಂದಿದ್ನಲ್ಲ, ನಾನು ತಿನ್ನಿಲ್ಲ. ಇವರೆಲ್ಲ ತಿಂತಾಯಿದ್ದು ಪ್ರಸಾದವ. ಒಂದು ಫೋಟೋ ತಗೊಂಡ್ವಿ ಪ್ರಸಾದ ತಿಂದ್ಬಿಟ್ಟು. ಹೊಸಿ ಜನ ಬಂದಿರಲಿಲ್ಲ, ಸಖತ್ ಜನನೇ ಸೇರಿತ್ತು. ಅದಾದಮೇಲೆ ಇನ್ನು ಮಳೆನೇ ಬಂದುಬಿಡ್ತು. ತೇರು ಬರಬೇಕಿತ್ತು, ಅಷ್ಟರೊಳಗೆ ಮಳೆ ಬಂತು. ಎಲ್ಲರೂ ಸ್ಕೂಲ್ ಜಗತಿ ಮ್ಯಾಕೆ ಹೋಗಿ ನಿಂತ್ಕೊಂಡ್ರು. ಹಂಗಂಗೆ ಓಡೋಗಿ ನಾವು ಸ್ವಲ್ಪ ಹೊತ್ತು ಕೂತಿದ್ದೋ ಅಲ್ಲೇ. ಕೂತ್ಕೊಂಡು ಇನ್ನು ಹಣ್ಣು ಜವನ ಸೆಕೆ ಅಂತ ಹಣ್ಣು ಜವನ ಸಿಗಿಸ್ಕೊಂಡಿರ್ತೀವಿ. ಇದು ಕಿಕ್ಕೇರಮ್ಮ ಅಂತ ದೇವರು, ಮನೆದೇವ್ರು, ನಮ್ಮ ಮನೆದೇವ್ರಿದು. ಇವಾಗ ಅವ್ರು ಏನೇನೋ ಬರ್ಕೊತಾ ಇದ್ರು. ಅದಕ್ಕೆ ಜೈ RCB ಅಂತ ಬರ್ಕೊಂಡ್ರು. ಅವ್ರಿಗೆ ಏನು ಅನಿಸುತ್ತೆ ಬರ್ಕೊತಾ ಇದ್ರು. ವಿದ್ಯಾಭ್ಯಾಸ ಕೊಡಲಿ ಹಂಗೆ ದೇವರು ಅಂತ ಬರ್ಕೊತಾ ಇದ್ರು. ಇನ್ನು ದೇವ್ರು ಬಂತು. ದೇವ್ರು ಬಂದರೆ ಜನಗಳೆಲ್ಲ ತೇರಿಗಿಂತ ಹೆಚ್ಚಾಗಿ ಪೂಜಾರಪ್ಪಂಗೆ ಹೊಡಿತಾಯಿದ್ರು. ಅವರು ಮರೆಗೆ ಇದ್ರು. ಇವತ್ತಂತೂ ಜ್ವರ ಬತ್ತವ ಅವ್ರಿಗೆ. ಆನಾರಿ ಹೊಡೆದ್ರು ಜನಗಳೆಲ್ಲ ಸೇರ್ಕೊಂಡು. ತೇರಿಗೆ ಹೊಡಿಯೋಕ್ಕಾಗಲ್ವಲ್ಲ, ಇನ್ನು ಕೆಳಗಡೆನೇ ಜನ ಇರೋದ್ರಿಂದ ಅಲ್ಲಿಗೆ ಹೋಗೋವು ನೋಡಿ. ಕಳ್ಸದ ಮೇಕು ತುದಿಗೆ ಯಾರ್ಯಾರೋ ಒಬ್ಬೊಬ್ರು ಹೊಡೆಯೋರು, ಇನ್ನೆಲ್ಲರೂ ಕೆಳಗಡಿಕೆ ಹೊಡೆಯೋರು. ಮಕ್ಕಳಂತೂ ನೆಲಕ್ಕೆ ಹಾಕಿದ್ದಾಯಿತು. ಇನ್ನು ಜಾತ್ರೆ ಒಳಗೆ ಬಂದೆ ಕರ್ಕೊಂಡು ಅವ್ರನ್ನ. ಇನ್ನು ಜಾತ್ರೆ ನೋಡ್ಕೊಂಡು ಹೋಗೋಣ ಅಂತ. ಮಳೆ ಬಂದಿರೋದ್ರಿಂದ ತಿರ್ಗಾಡೋಕ್ಕೂ ಆಗ್ತಾ ಇರಲಿಲ್ಲ. ಅಷ್ಟೊಂಥರ ಗಲೀಜು. ಜಾಸ್ತಿ ಏನು ನೋಡೋಕೆ ಹೋಗ್ಲಿಲ್ಲ. ಇನ್ನು ಮತ್ತೆ ಹಣ್ಕಾಯಿ ಮಾಡ್ಸೋಕೆ ಬರಬೇಕು ದೇವಸ್ಥಾನಕ್ಕೆ ಅಂದ್ಬಿಟ್ಟು ಒಂದು ಸ್ವಲ್ಪ ಅವರಿಗೆ ಏನಾದರೂ ತಗೊಡೋಣ ಅಂದ್ಕೊಂಡು ಬಂದ್ವಿ. ಅವರು ಜಾತ್ರೆಲಿ ಏನು ಬೇಡ ಅಂದ್ಬಿಟ್ಟು ಮಕ್ಕಳಿಗೆ ಇನ್ನು ಕಡಲೆಪುರಿ ತಗೊಡೋಣ, ಸ್ವೀಟ್ ಕಟ್ಸೋಣ ಅಂದ್ಬಿಟ್ಟು ಅವ್ರಿಗೆ ಕಟ್ಟಿಸ್ಕೊಡ್ತಾಯಿದ್ದೀನಿ. ಜಾತ್ರೆ ಅಂದಮೇಲೆ ಸ್ವೀಟು ಇವು ಮಾಮೂಲಿ ಇರ್ತಾವಲ್ವಾ. ಇನ್ನು ಅದು ಇರಲಿಲ್ಲ ಅಂದರೆ ಜಾತ್ರೆ ಅನ್ಸೋದೇ ಇಲ್ಲ ಅಂತ. ಅವಳು ಏನು ಬೇಡ ಅಂತಿದ್ಲು, ಆದ್ರೂ ನಾನು ತಗೊಡೋಣ ಅಂತ ಕರ್ಕೊಂಬಂದೆ. ಪುರಿ ಖಾರ, ಜಿಲೇಬಿ ಮಾತ್ರ, ಸ್ವೀಟ್ ಏನು ಬೇಡ ಅಂದ್ಬಿಟ್ಟು ಬರೀ ಜಿಲೇಬಿ ಕಟ್ಟಿಸ್ಕೊಟ್ಟೆ. ಐಸ್ ಕ್ರೀಮ್ ತಿಂತೀನಿ ಅಂದರು. ಅವ್ರು ಮಳೆ ಆಗಲಿ ಏನಾಗಲಿ ಮಕ್ಕಳು ಕೇಳ್ತಾವಲ್ವ, ಅವ್ರಿಗೇನು ಅನಿಸುತ್ತೆ. ಅವ್ರಿಗೆ ಏನು ಕೆಮ್ಮಾಗುತ್ತೆ ಅಂದರೂ ಕೇಳಲಿಲ್ಲ. ಆದರೂ ಅದಕ್ಕೆ ತಗೊಟ್ವಿ. ಜಾತ್ರೆ ಅಂದಮೇಲೆ ಇನ್ನೇನು ಅಂತ ಆಟಾಡ್ಸು ಅಂತಿದ್ರು. ಇನ್ನೊಂದು ಸಲ ಬರೋಣ ಬನ್ನಿ ಮಳೆ ಇವಾಗ ಅಂದ್ಬಿಟ್ಟು ಆಟಾಡ್ಸೋಕ್ಕೇನು ಕರ್ಕೊಂಡು ಹೋಗ್ಲಿಲ್ಲ ಅವ್ರನ್ನ. ಬಯಸ್ಕೊಂಡು ತಿನ್ನಿಸ್ಕೊಂಡು ಮನೆಗೆ ಕರ್ಕೊಂಬಂದ್ವಿ. ಮನೆಗೆ ಬಂದು ಎಲ್ಲರೂ ರೆಸ್ಟ್ ಮಾಡ್ತಾವ್ರೆ. ಇವು ಮಕ್ಕಳು ಆಟ ಸಾಮಾನು ತಗೊಂಡಿದ್ರು ಇಬ್ಬರು. ಅವ್ರು ಆಟ ಆಡ್ತಾವ್ರೆ. ತಂಗಿ ಈಗ ಪಲ್ಯ ಕೊಟ್ಟಿದ್ದೆ, ಅವಳು ತಿಂತಾಯಿದ್ಲು. ನಮ್ಮ ಅಮ್ಮ ಮಲ್ಕೊಂಡಿದ್ರು. ಇನ್ನು ಆಟ ಆಡೋದೇ ಒಂದು ಇವ್ರಿಗೆ ಸಿರಿಯಾಗಿತ್ತು. ಹೋಗೋ ಗುದ್ದಿಸ್ತಾಯಿದ್ರು ಅವ್ರ ಅಜ್ಜಿಗೆ. ಅದಕ್ಕೆ ನಗಾಡ್ಕೊಂಡು ನಾವು ಕೂತಿದ್ವಿ. ಇನ್ನು ಅವ್ರಿಗೆಲ್ಲ ಹಾಸ್ಕೊಟ್ಟೆ. ನಾನು ಇವರು ಜೀರಾ ಜ್ಯೂಸ್ ತಂದಿದ್ರು. ಊಟ ಎಲ್ಲ ಆರೋಗ್ಯ ಬರುತ್ತೆ ಅಂದ್ಬಿಟ್ಟು ಅವ್ರಿಗೆಲ್ಲ ಹಾಕ್ಕೊಡ್ತಾಯಿದ್ರು ನಮ್ಮ ಮನೆಯವರು. ಅವ್ರಿಗೆಲ್ಲ ಹಾಸ್ಕೊಟ್ಬಿಟ್ಟು ಇವ್ರಿಗೆ ಕುಡಿಸ್ಬಿಟ್ಟು ಮಲಗಿಸಿ ನಾನು ನನ್ನ ತಂಗಿನೂ ಮಾತಾಡ್ತಾಯಿದ್ದೋ. ಇದೇ ಥರ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್.